ದೇವಸ್ಥಾನದಿಂದ ಹೊರಗಡೆ ಬಂದರೆ ನೋಡಿ ಹಿಂದೆನೂ ವ್ಯೂ, ಇಲ್ಲಿ ವಿಂಡ್ ಮಿಲ್ಸ್ ವ್ಯೂ, ಈ ಕಡೆ ಸನ್ಸೆಟ್ ವ್ಯೂ, ಆ ಕಡೆ ನೋಡಿ ವಿಂಡ್ ಮಿಲ್ಸ್ ಹತ್ರದ್ದು ಎಷ್ಟು ಹತ್ರದಲ್ಲಿದೆ. ಯಾರು ಬರೋಕ್ಕೆ ಹೋಗ್ಬೇಡಿ, ಚಾರ್ಮಾಡಿ ಗಟ್ಟು ಹೋಗ್ಬಿಡಿ ದಯವಿಟ್ಟು. ಅಪ್ಪ ಅಲ್ಲಿ ಸಖತ್ ದೊಡ್ಡ ದೊಡ್ಡ ಬಾವಿಗಳಿದೆ ಗುರು, ಬಾವಿಗಳೇ ಇದೆ, ಈ ಗುಂಡಿಗಳೆಲ್ಲ ಇದು ಬಾವಿಗಳು. ಇದೆ ಫ್ರಸ್ಟ್ರೇಷನ್ ಆಗ್ಬಿಡ್ತು, ಅಲ್ಲಾಡಿ 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 ನಮ್ಮ ಮನೆಯವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟು ಯಾಕೆ ಈ ರೋಡಲ್ಲಿ ಕರ್ಕೊಂಬಂದೆ ಅಂತ. ಫುಲ್ಲು ಟ್ರಾಫಿಕ್ಕು, ಬ್ರಿಡ್ಜ್ ಮೇಲೆ ತನಕ ಟ್ರಾಫಿಕ್ಕು ನೋಡಿ. ಓ ಮೈ ಗಾಡ್, ಏನು ಗುರು 1 ಕಿಲೋಮೀಟರ್ ಮೇಲಿದೆ ಡ್ಯಾಮು. ಜಾಲಿ ಜಾಲಿ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಫುಲ್ಲು ಜಾಮು. ಇಲ್ಲಿ ಹೋಗ್ತಾನೆ ಇದೆ ಬಾಲ. ಅಯ್ಯೋ ತೋಲ್ ತನಕ ಜಾಮ್ ಇದೆಯಾ, ಏನ್ ಗುರು ಇದು. ಓ ಮೈ ಗಾಡ್, ಓಹೋ ಹೆವಿ ಜಾಮ್ ಇದೆ ಗುರು, ಹೆವಿ ಜಾಮ್ ಹೆವಿ ಜಾಮ್. ವಾ ಇಲ್ಲಿವರೆಗೂ ಜಾಮ್ ಇದೆ ನೋಡಿ, ಇಲ್ಲಿವರೆಗೂ ಇದೆ. ಓಕೆ, ವೀಕೆಂಡ್ ಎಫೆಕ್ಟ್ಸ್. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ನಮ್ಮ ಫ್ಯಾಮಿಲಿ ಫುಲ್ಲು ಊರ ಕಡೆ ಓಡ್ತಾ ಇದ್ದೀವಿ. ಅಂದರೆ ನಮ್ಮ ತಂದೆಗೆ 1 ತಿಂಗಳಾಯ್ತಲ್ವ ಆಪ್ರೇಷನ್ ಆಗಿ. ಸೊ ನಾಳೆ ಇದು ಚೆಕಪ್ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ಮಳೆ ಲೈಟಾಗಿ ಬರ್ತಾ ಇದೆ. ನೆಲಮಂಗಲ ಹತ್ರ ಇದ್ದೀನಿ. ಟೈಮ್ ಬಂದು 3:33. ನೋಡಿ ಇಲ್ಲಿ ಚಿಟ್ ಚಾಟ್ ಮಾಡ್ತಾ ಇರ್ತಾರೆ ಹಿಂಗೆ. ಮಗ ಮಲಗಿದ್ದಾನೆ, ವೈಫ್ಗೆ ರೌಂಡ್ 1 ಆಗಿದೆ. ಇಲ್ಲೇ ಇನ್ನೂ ನೆಲಮಂಗಲೂ ಕ್ರಾಸ್ ಆಗಿಲ್ಲ. ಏನು ಮಾಡಿ ಹೇಳಿ, ಆಗುತ್ತೆ ಆಪ್ರೇಷನ್, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಇಲ್ಲೇ ನೋಡಿ ಎಕ್ಸ್ಪ್ರೆಸ್ ವೇಲಿ ನಿಲ್ಸಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಇದ್ದೀವಿ, ನೆಲಮಂಗಲ ಸಿಕ್ಕಿರೋದು. ಏನು ಮಾಡೋಕ್ಕಾಗಲ್ಲ, ಮೋಷನ್ ಸಿಕ್ನೆಸ್ಸು. ಸೊ ವೆದರ್ ಎಲ್ಲ ಸಖತ್ತಾಗಿದೆ. ಸೊ ಇನ್ನೊಂದು ವಾರ ಫುಲ್ಲು ಊರಲ್ಲೇ. ಸೊ ನೋಡೋಣ ಮಳೆಗಿಳೆ ಹೆಂಗಿದೆ, ಏನು ಕತ್ತ ಅಂತ, ಏನು ಎತ್ತ ಅಂತ ಏನೂ ಗೊತ್ತೇ ಇಲ್ಲ. ಹೊರಟಿದ್ದೀವಿ. ಸೊ ಹೋಗೋಣ ಅಂತೇಳಿ, ಚೆಕಪ್ ಇದೆಯಲ್ಲ ಅಂತ ತಂದೆಗೆ. ಓಕೆ, ಸೊ ಲೆಟ್ಸ್ ಗೋ. ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನೋಡಿ, ವಾಮಿಟ್ಕಿದು ಮೋಷನ್ ಸಿಕ್ನೆಸ್ಗೆ ಟ್ಯಾಬ್ಲೆಟು. ಸೊ ನಿಯರ್ ಬೈ ಟು ಟೋಲ್ ಮಂಗಳೂರು ರೋಡ್. ಲೆಟ್ಸ್ ಗೋ. ಸೊ ಬೆಂಗಳೂರಿಂದ ಹೊರಟಿ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ತಿರುಗಿ ಯಾಕೋ ನಿಂತೈತೆ ಏನೋ ಅಂತ ಗೊತ್ತಿಲ್ಲ, ಫುಲ್ಲು ಮೋಡ ಇದೆ. ನೋಡೋಣ. ಇವತ್ತು ನನಗೆ ಗೊತ್ತಿರೋಂಗೆ ಚಾರ್ಮಾಡಿ ಘಾಟಲ್ಲಿ ಯಾವುದೇ ರೀತಿ ವ್ಯೂ ಸಿಗಲ್ಲ ಅಂತ ಅಂದ್ಕೊತೀನಿ. ಸಲ ಹೋದಾಗಲೂ ರಾತ್ರಿ ಆಗಿತ್ತು. ಏನು ಹೇಳಿ, ಯಾವಾಗಲೂ ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಇರಲಿ ನೋಡಿ, ಫುಲ್ಲು ಎಲ್ಲ ಶೆಡ್. ಓಕೆ, ಲೆಟ್ಸ್ ಗೋ. ಟೈಮ್ ಬಂದ್ಬಿಟ್ಟು 3:55. ಸಿಟಿಯಿಂದ ಈಚೆ ಬರೋದೇ ದೊಡ್ಡ ಟಾಸ್ಕ್ ಇಲ್ಲಿ, ಯಾವಾಗಲೂ ಒಂದು ಹೇಳ್ಬೇಕು ಅಂತಂದರೆ. ಈ ರೋಡಲ್ಲಿ ಅದು ಎಷ್ಟು ಓಡಾಡ್ಬಿಟ್ಟಿದ್ದೀನೋ ಲೆಕ್ಕನೇ ಇಲ್ಲ. ಏನು ಹೇಳಿ, ಜಾಲಿ. ಇದು ಮತ್ತು ಮಹಾರಾಷ್ಟ್ರ ಸಾಂಗ್ಲಿ ರೋಡ್ ಅಂದರೆ NH4 ಓಡಾಡಿ 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 ಫುಲ್ಲು. ಮಹಾರಾಷ್ಟ್ರಕ್ಕಂತೂ, ಮಹಾರಾಷ್ಟ್ರ ಮತ್ತು ನಮ್ಮೂರಿಗೆ ಯಾವ್ಯಾವ ಒಂದು ರೋಡಲ್ಲಿ ಹೋಗ್ಬೋದು ಎಲ್ಲ ರೋಡಲ್ಲೂ ಹೋಗ್ಬಿಟ್ಟಿದ್ದೀನಿ. ಆಲ್ ಪಾಸಿಬಲ್ ರೂಟ್ಸಲ್ಲಿ. ಮಡಿಕೇರಿಯಿಂದ, ಆಗುಂಬೆಯಿಂದ, ಚಾರ್ಮಾಡಿ, ಶಿರಾಡಿ, ಕಾಸರಗೋಡಿಂದ, ಏನು ಹೇಳಿ, ಇದಕ್ಕೂ ಅಷ್ಟೇ, ಸಾಂಗ್ಲಿಗೂ ಅಷ್ಟೇ. ನಾರ್ಮಲಾಗಿ ಹುಬ್ಳಿಯಿಂದ, ಅದಾದಮೇಲೆ ಹುಬ್ಳಿ ಆದಮೇಲೆ ಇನ್ಯಾವ ರೂಟು, ಮೊನ್ನೆ ಇದರಿಂದ ಆಲ್ಮಟ್ಟಿಯಿಂದ ಬಂದೆ. ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಓಡಾಡ್ಬಿಟ್ಟಿದ್ದೀನಿ ನಮ್ಮೂರಿಂದ ಸಾಂಗ್ಲಿಗೆ. ಏನಿದೆ ಜಾಲಿ ನಮ್ಮದು ಲೈಫು, ಟ್ರಾವೆಲಿಂಗ್ ಲೈಫ್. ಓಕೆ, 2ನೇ ಸ್ಟಾಪು. ಯಾಕೆ ಏನೂ ಮಾಡೋಕ್ಕಾಗಲ್ಲ, ಮೋಷನ್ ಸಿಕ್ನೆಸ್ ಆಗುತ್ತೆ, ಹ್ಯಾಪನ್ಸ್. ಎಲ್ಲ ಹೋಗ್ತಾವ್ರು ರೈಡರ್ಸು, ಬೇಜಾರಾಗ್ತಾಯಿದೆ ನೋಡೋದು. ಏನು ಹೇಳಿ, ಜಾಲಿ. ಸೊ ಮಾವನೂರು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿಗೆಲ್ಲ ತೋರಿಸೋಣ ಅಂತ. ಸಖತ್ತಾಗಿದೆಯಲ್ವಾ ಆ ಪ್ಲೇಸು. ಆದ್ದರಿಂದ ಇನ್ನೊಂದು 5 ಕಿಲೋಮೀಟ್ರ್ ಏನಿದೆ ಅಷ್ಟೇ. ಅಲ್ಲಿ ಮಳೆ ಬೇರೆ ಬರ್ತಾಯಿದೆ. ಮಳೆ ಬರ್ದಿದ್ರೆ ಸಾಕಪ್ಪ, ಕರ್ಕೊಂಬಂದಿದ್ದು ವೇಸ್ಟ್ ಆಗ್ಬಿಡುತ್ತೆ ಅದಕ್ಕೆ. ಜಾಲಿ ನೋಡಿ ಹೆಂಗಿದೆ ಲೇಕು. ಬಾಬು ಲೇಕ್ ನೋಡು, ವಾವ್ ಸೂಪರ್. ಬಂದೇ ಇಲ್ಲ ನಾವು ಈ ಕಡೆ, ಯಾವುದೋ ಬೇರೆ ರೂಟೇ ತೋರಿಸ್ತಾ ಇದೆ. ಲೇಕ್ ನೋಡು ಬಾಬು, ಫ್ಯಾನ್ ನೋಡು ಬಾಬು, ಫ್ಯಾನ್ ನೋಡು. ಇಲ್ಲಿ ನೋಡು, ಇಲ್ಲಿ ಮುಂದೆ ನೋಡು, ಇಲ್ಲಿ ನೋಡು ಬಾಬು, ಇಲ್ಲಿ ನೋಡು, ಇಲ್ಲಿ ಮುಂದೆ ನೋಡು. ದೊಡ್ಡ ಫ್ಯಾನ್ ನೋಡು ಅಲ್ಲಿ, ದೊಡ್ಡ ಫ್ಯಾನು. ಖುಷಿ ಫ್ಯಾನ್ ಫ್ಯಾನ್ ಫ್ಯಾನ್. ವಿಂಡ್ ಮಿಲ್, ವಿಂಡ್ ಮಿಲ್, ವಿಂಡ್ ಮಿಲ್ ನೋಡಲ್ಲಿ, ನೋಡು ನೋಡು ಎಷ್ಟು ದೊಡ್ಡದು. ಸೊ ನೋಡಿ ಮಾವನೂರು ಮಲ್ಲೇಶ್ವರ ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಆಂಟಿ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮಗ ಮತ್ತೆ ವೈಫ್ ಇಲ್ಲಿದ್ದಾರೆ. ಏನು ಮಾಡ್ತಾ ಅವನ ಹೇಳಿದ ಮಾತೇ ಕೇಳಲ್ಲ. ಏನು ಹೇಳಿ,
ಇಲ್ಲಿ ನೀವೇನಾದರೂ ಬಂದರೆ ಹಾಸನ್ಗೆ ಹೋಗ್ತಾ ಇದ್ರೆ ಇಲ್ಲಿ ಬಂದು ವಿಸಿಟ್ ಕೊಟ್ಟು ಹೋಗಿ. ಆನ್ ದ ವೇ ಏನು 9 ಕಿಲೋಮೀಟ್ರ್ ಅಷ್ಟೇ ಹೈವೇ ಒಳಗಡೆಯಿಂದ, 9 ಇಲ್ಲ 8 ಕಿಲೋಮೀಟ್ರ್ ಅಷ್ಟೇ. ಸಖತ್ತಾಗಿದೆ ಪ್ಲೇಸು. ಸನ್ರೈಸು ಈ ಕಡೆ ನೋಡಿ, ಈ ಕಡೆ ಬಂದರೆ ನೋಡಿ ಬೈಲಿ ಹಾಂ ನೋಡಿ ಈ ಕಡೆ ಸನ್ರೈಸು ಫುಲ್ಲು ಕವರ್ ಆಗಿಬಿಟ್ಟಿದೆ ನೋಡಿ. ಮಳೆ ಬರ್ತಾಯಿದೆ, ಹೆಂಗೆ ಮಳೆ ಬರ್ತಾಯಿದೆ ಅಂದರೆ ಅಲ್ಲಿ ಆ ರೇಂಜಿಗೆ ಜೋರಾಗಿ ಮಳೆ ಹೊಡಿತಾ ಇದೆ. ಇಲ್ಲಿ ನೋಡಿ ಮಳೆನೇ ಇಲ್ಲ, ಎಷ್ಟು ಕ್ಲಿಯರಾಗಿ ಹೆಂಗೆ ಕಾಣಿಸುತ್ತೆ. ಈ ಪಾರ್ಟ್ ಫುಲ್ಲು ಮಳೆ, ಅಲ್ಲೇನೂ ಇಲ್ಲ, ಫುಲ್ಲು ಕ್ಲಿಯರು. ಇಲ್ಲಿ ಸನ್ರೈಸ್ ನೋಡ್ಬೋದು ಬೆಳಿಗ್ಗೆ ಬೇಗ ಬಂದರೆ. ಬೆಳಿಗ್ಗೆ ಬೇಗ ಎಲ್ಲಾದರೂ ಚಿಕ್ಕಮಂಗ್ಳೂರು, ಸಕಲೇಶ್ಪುರನೋ ಅಥವಾ ಮಡಿಕೇರಿನೋ ಹೋಗ್ಬೇಕಾದ್ರೆ ಬರ್ಬೋದು ಇಲ್ಲಿಗೆ. ಆ ಕಡೆಗೆ ನೋಡಿ ಸನ್ಸೆಟ್ ಆಗುತ್ತೆ, ಸೂಪರಾಗಿದೆ. ಮೇಲ್ಗಡೆ ಹೋಗೋಣ ಬನ್ನಿ. ಹಾಸನಿಂದ ಒಂದು 30 ಕಿಲೋಮೀಟ್ರ್ ಮುಂಚೆನೇ ಲೆಫ್ಟು ಇದೆ ಡೈವರ್ಷನ್ನು, ಹೈವೇಲೇನೆ 7 ಕಿಲೋಮೀಟ್ರ್ ಅಷ್ಟೇ. ಹೋಗೋಣ ಮೇಲೆ. ಫ್ಯಾನ್ ಹತ್ರನಾ? ಇಲ್ಬಾ, ಫ್ಯಾನ್ ತೋರಿಸ್ತೀನಿ. ಫ್ಯಾನ್ ಇವನಿಗೆ. ಓಕೆ, ಟಾಪ್ ಆಫ್ ಮಾವನೂರು ಮಲ್ಲೇಶ್ವರ. ವಾವ್, ವೀರಭದ್ರೇಶ್ವರ, ನಾಗಸರ್ಪ. ರಾಜರಾಜೇಶ್ವರ ನೋಡಿ. ಮಳೆ ಇಲ್ಲಿ ಬರ್ತಾ ಇತ್ತು, ಆವಾಗಲೇ ಅಲ್ಲಿಗೆ ಹೋಗ್ಬಿಟ್ಟಿದೆ. ಮಗುಂಗೆ ಫುಲ್ಲು ಫ್ಯಾನು. ಬಮ್ಮ ಇಲ್ಲಿ ಬಾ. ದೊಡ್ಡದು ಫ್ಯಾನ್ ಇದೆ, ದೇವಸ್ಥಾನ ನೋಡಿ. ದೇವ್ರನ್ನ ನೋಡೋಣ ಬನ್ನಿ. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ. ಸಕ್ಕತ್ತಾಗಿದೆ. ನಾವು ಬಂದಿದ್ವಿ ಎಷ್ಟೊಂದ್ಸಲಿ, ಬಟ್ ದೇವ್ರನ್ನ ನೋಡಿದ್ವಿ. ಬೆಳಿಗ್ಗೆ ಬೇಗ ಬರ್ತಾ ಇದ್ವಲ್ಲ, ಆದ್ದರಿಂದ ದೇವಸ್ಥಾನ ನೋಡಿ ದರ್ಶನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಆ ವ್ಯೂ ನೋಡಿ ಇಲ್ಲಿ ಹೆಂಗಿದೆ, ಸೂಪರಾಗಿದೆ. ಡ್ರೋನ್ ಶಾಟ್ ಎಲ್ಲ ಸೂಪರಾಗಿ ಬರುತ್ತೆ, ಬಟ್ ಟೈಮ್ ಇಲ್ಲ ಅನ್ಫಾರ್ಚುನೇಟ್ಲಿ. ಸೂಪರ್. ಏನಮ್ಮ ಅದು ಇಲ್ವಾ? ಬಾರು ಇಲ್ಲಿ. ಬರೋದೇ ಇಲ್ಲ ಅಂತ ನೋಡಿ. ಏನು ಹೇಳಿ, ದೇವಸ್ಥಾನದಿಂದ ಹೊರಗಡೆ ಬಂದರೆ ನೋಡಿ ಹಿಂದೇನು ವ್ಯೂ, ಇಲ್ಲಿ ವಿಂಡ್ ಮಿಲ್ಸ್ ವ್ಯೂ, ಈ ಕಡೆ ಸನ್ಸೆಟ್ ವ್ಯೂ, ಆ ಕಡೆ ನೋಡಿ ವಿಂಡ್ ಮಿಲ್ಸ್ ಎಷ್ಟು ಹತ್ರದಲ್ಲಿದೆ. ಸೂಪರಾಗಿದೆ ದೇವಸ್ಥಾನ ನೋಡಿ. ಇಲ್ಲಿ ಎಲ್ಲೂ ವಿಂಡ್ ಮಿಲ್ಸು. ಇದು ನೋಡಿ ವ್ಯೂ ಹೆಂಗಿದೆ ಅಂತ. ಎಲ್ಲಿಂದನೋ ಬಂದಿದ್ದು. ಹೈವೇನು ಕಾಣಿಸುತ್ತೆ, ಆ್ಯಕ್ಚುಲಿ ಹೈವೇಯಿಂದ ದೇವಸ್ಥಾನ ಕಾಣಿಸುತ್ತೆ, ಬಟ್ ಎಲ್ಲಿ ಎಕ್ಸಾಕ್ಟಾಗಿ ಅಂತ ಗೊತ್ತಿಲ್ಲ. ನೋಡಿ ಬ್ಯೂಟಿಫುಲ್ ಆಗಿದೆ. ವಾವ್. ಜಸ್ಟ್ 30 ಕಿಲೋಮೀಟ್ರ್ಗಿಂತ ಮುಂಚೆನೇ ಇದಕ್ಕೆ ಹೋಗ್ಬೇಕಾರೆ, ಅದಕ್ಕೆ ಹಾಸನಕ್ಕೆ ಹೋಗೋಕ್ಕಿಂತ ಮುಂಚೆ ಡೈವರ್ಷನ್ ಇದೆ. ಒಳಗಡೆ 7 ಕಿಲೋಮೀಟ್ರ್ ಅಷ್ಟೇ ಗುರು. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಇವನು ವಾಪಸ್ಸೇ ಬರ್ತಾ ಇಲ್ಲ ನೋಡಿ. ಇವನು ಬಾ ಬಾರ ವಾಪಸ್. ಚಳಿ ಇದೆಯಂತ, ಏನು ಚಳಿನೇ ಅನ್ನಿಸ್ತಾ ಇಲ್ಲ. ಅದು ಸರ್ವ ಬಾಮ್ಮ. ಹೇಗಿತ್ತು ಶ್ರುತಿ ದೇವಸ್ಥಾನ? ಸೂಪರಾ? ಸೂಪರು. ಯಾಕಂದ್ರೆ ವ್ಯೂ ಸಖತ್ತಾಗಿದೆ. ಹಂಗೆ ಫ್ಯಾಮಿಲಿ ಜೊತೆ ಬರೋದಕ್ಕೂ ನೋಡಿ ಜನನೇ ಇರೋದಿಲ್ಲ. ವೀಕೆಂಡ್ ಆದ್ರೂ ಜನನೇ ಇಲ್ಲ ಇವತ್ತು. ಫ್ಯಾಮಿಲಿ ಜೊತೆ ಬರೋದಕ್ಕಂತೂ ಒಳ್ಳೆ ಜಾಗ ಇದೆ. ಸ್ವಲ್ಪ ಹೊತ್ತು ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನೋಡಿ ಒಳ್ಳೆ ಸನ್ಸೆಟ್ ಆಗುತ್ತೆ ಇವಾಗ ನನಗೆ ಗೊತ್ತಿರೋಂಗೆ. ಈ ಕಡೆ ಸನ್ರೈಸು, ವಿಂಡ್ ಮಿಲ್ಸು. ದೇವಸ್ಥಾನ, ಶಿವನ ದೇವಸ್ಥಾನ. ಇನ್ನೇನು ಬೇಕು ಹೇಳಿ? ಶಿವನ ಆಶೀರ್ವಾದ ಪಡ್ಕೊಂಡು ಓಡ್ತಾ ಇದೀವಿ ಟುವರ್ಡ್ಸ್ ನಮ್ಮ ಮನೆಗೆ. ಲೆಟ್ಸ್ ಗೋ. ಬನ್ನಿ ಓಕೆ. ಮಾವನೂರು ಮಲ್ಲೇಶ್ವರಗೆ ಬಾಯ್ ಹೇಳ್ತಾ ಹೋಗೋಣ. ಇದನ್ನೇ ಸಖತ್ತಾಗಿರೋದು ನೋಡಿ, ಹಿಂಗಿದೆ. ವಾವ್, ಇದೆ ಸಖತ್ತಾಗಿರೋದು. ಅಂದ್ರೆ ವ್ಯೂ ಏನು ಬ್ಯೂಟಿಫುಲ್ ಆಗಿದೆ. ಇಳಿತಾ ಇದ್ದಂಗೆ ಈ ತರ ಒಂದು ವ್ಯೂ. ಬ್ಯೂಟಿ. ಬಾಬು ಚೆನ್ನಾಗಿತ್ತ ಫ್ಯಾನು? ಫ್ಯಾನ್ ನೋಡಿದ್ಯಾ? ಚೆನ್ನಾಗಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ ನೀನು? ಹೋಗ್ಬಾರ್ದು, ಇರು, ಕೂಚಿ ಮಾಡು. ಬರ್ತಾರಿರಮ್ಮ. ಏನು ಹೇಳಿ, ತಿರ್ಗಾ ಹೋಗ್ತಾ ಇದೀವಿ ಮಾವನೂರು ಮಲ್ಲೇಶ್ವರಗೆ. ಯಾಕೆ ಅಂದ್ರೆ ನಮ್ಮ ಆಂಟಿ ಚಪ್ಪಲಿ ಬಿಟ್ಟು ಬಂದ್ಬಿಟ್ಟು. ಏನ್ ಹೇಳಿ, ಲೆಟ್ಸ್ ಗೋ. ಇವನ್ ಬೇರೆ ಸಿಕ್ತು ಚಪ್ಪಲಿ. ಏನ್ ಹೇಳಿ ಇವರು, ಸೂಪರ್ ಆಗಿದೆ. ಸಿಕ್ತಾ? ನೋಡ್ಬೋದು ಹಾಸನ ಹತ್ರ ಕೆಲವು ಕಡೆ ಎಲ್ಲ ಡಬಲ್ ರೋಡ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಪರವಾಗಿಲ್ಲ, ಆದ್ರೂ ಫುಲ್ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಹಾಸನ ಎಕ್ಸಿಟ್ ಆಗೋದು. ಇಲ್ಲಿ ಊರಿಂದ ಬರೋರಿಗೆ ಈ ಕಡೆಯಿಂದ ರೋಡ್ ಮಾಡ್ಕೊಟ್ಟಿದ್ದಾರೆ, ಇದು ಹಾಸನಿಂದ ಬರೋರಿಗೆ ಈ ಕಡೆ ರೋಡ್ ಮಾಡ್ಕೊಟ್ಟಿದ್ದಾರೆ. ಫುಲ್ಲು ಡಬಲ್ ರೋಡ್ ಆಗ್ಬಿಟ್ಟಿದೆ ನೋಡಿ.
ಸಕಲೇಶ್ಪುರ ಹಾಸನಿಂದ ಎಕ್ಸಿಟ್ ಆಗ್ತಾ ಇದ್ದಂಗೆ ಫುಲ್ ಇಲ್ಲಿ ಫ್ಲೈಓವರ್ ಕೂಡ ಮಾಡ್ತಾ ಇದ್ದಾರೆ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಆಗಿದ ತಕ್ಷಣ ಫುಲ್ಲು ಎಕ್ಸ್ಪ್ರೆಸ್ ವೇ ಸೂಪರು. ಎಲ್ಲಿವರೆಗಾಗಿದೆ ಹೆಂಗಿದೆ ನೋಡೋಣ ಮುಂದೆ. ನೈಟ್ ಆಯಿತು, ಕತ್ಲೆ ಆಯಿತು, ಏನು ಮಾಡೋಣ ಹೇಳಿ. 6:45. ಈ ಸಕಲೇಶ್ಪುರಗೆ ಫುಲ್ಲು ಡಬಲ್ ರೋಡು ಮಾಡಿಬಿಟ್ಟಿದ್ದಾರಪ್ಪ ಎಂಟ್ರೆನ್ಸಿಂದನೇ. ಆಗಿರಲಿಲ್ಲ ಒಂದು ಜಮಾನದಲ್ಲಿ ಹೆಂಗಿತ್ತು ಇದು ರೋಡು, ಸಖತ್ತಾಗಿತ್ತು. ಒಳ್ಳೆ ಸೀನಿಕ್ ರೂಟ್ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಹಾಸನದಿಂದ ಸಕಲೇಶ್ಪುರ ಏನಿದೆ ಫುಲ್ಲು ಸೀನಿಕ್ ರೂಟು. ಇವಾಗ ನೋಡಿ ಡಬಲ್ ರೋಡೇ ಆಗ್ಬಿಟ್ಟಿದೆ ಅಪ್ಪ. ಆ ಕಡೆಯೂ ಗಾಡಿಗಳು ಬರ್ತಾಯಿದ್ದಾವೆ ನೋಡಿ. ಸೂಪರ್ ಅಪ್ಪ ಸೂಪರ್. ಏನೂ ಮಾಡೋಕ್ಕಲ್ಲ, ಡೆವಲಪ್ಮೆಂಟ್. ಜನನೂ ಜಾಸ್ತಿ ಆಗ್ತಾಯಿದ್ದಾರೆ, ಗಾಡಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಇದೆಲ್ಲ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇರಲಿ, ಲೆಟ್ಸ್ ಗೋ. ಓ ಇಲ್ಲೂ ಟೋಲ್ ಆಗ್ತಾಯಿದೆ ನೋಡಿ. ಆಲೂರು ಏನು ಡೈವರ್ಷನ್ ಇದೆ ಅದು ಆಗ್ತಾ ಇದ್ದಂಗೆ ಇಲ್ಲಿ ಒಂದು ಟೋಲ್ ರೆಡಿ ಆಲ್ರೆಡಿ ನೋಡಿ. ಇಲ್ಲಿ ಟೋಲ್ 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 ಟೋಲ್. ವಾವ್, ಬ್ಯೂಟಿ ರೋಡು, ಬ್ಯೂಟಿ ಬ್ಯೂಟಿ. ಸಾಕಾದಾಗ ಮಾಡ್ಬಿಟ್ಟಿದ್ದಾರೆ ನೋಡಿ ರೋಡು. 4 ಲೇನ್ ಹೈವೇ ನಾನು ನೋಡೇ ಇರಲಿಲ್ಲ. ಬಟ್ ಸಕಲೇಶ್ಪುರ ಆದಮೇಲೆ ಹೆಂಗಿದೆ ಅಂತ ಗೊತ್ತಿಲ್ಲ. ಅದೇನೇ ಇವಾಗ ಒಂದು ಇದು ಏನಂತಾರೆ ಕ್ವಶನ್ ಮಾರ್ಕು, ಬಿಗ್ ಕ್ವಶನ್ ಮಾರ್ಕು. ಏನು ಹೇಳಿ, ಈಗಂತೂ ಆಸ್ ಆಫ್ ನೋ ಸಾಕಾಗಿದೆ ನೋಡಿ. ಶಿವ ಸೂರ್ಯ ಹೋಟೆಲು ಸಕಲೇಶ್ಪುರಗಿಂತ ಮುಂಚೆ ಇದರಿಂದ ಒಂದು 30 ಕಿಲೋಮೀಟ್ರ್ ದೂರ, 25 ಕಿಲೋಮೀಟ್ರ್ ದೂರ. ಓ ನೋಡಿ ಬರ್ತಾ ಇದ್ದಂಗೆ ಆಟ ಸ್ಟಾರ್ಟು. ಇನ್ನು ಊಟ ಮಾಡ್ದಂಗೆ ನಾವು ಆಟ ಆಡಿಸ್ಕೊಂಡಿರ್ಬೇಕು. ಏನು ಹೇಳಿ, ಈ ಹೋಟ್ಲುಗಳಲ್ಲಿ ಈ ಥರ ಮಾಡ್ಬಿಡ್ತಾರ, ನಮಗೂ ಕಷ್ಟ. ಚಳಿನಾ, ಚಳಿ ಚಳಿ ಆಗ್ತದೆ. ಸಕಲೇಶ್ಪುರದ ಎಫೆಕ್ಟ್ಸು ನೋಡಿ. ನೀನು ಹೇಳ್ದಂಗೆ ಕೆಳಗಡೆ ಬಾ 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 ಬಾ. ಓ ಸ್ಲೋ ಬಾ, ಕೆಳಗಡೆ ಬಾಮ್ಮ. ಖುಷಿ ನೋಡಿ, ಖುಷಿ. ಸೂಪರ್. ಸೊ ತಿಂಡಿ ಎಲ್ಲ ತಿನ್ಕೊಂಡು ವಾಪಸ್ ಹೊಡ್ತಾ ಇದ್ದೀವಿ ನೋಡಿ. ಇವನು ಮಾತ್ರ ಬರೋ ಲಕ್ಷಣಗಳು ಇಲ್ಲವೇ ಇಲ್ಲ. ಹಾಂ ನೋಡಿ, ಏನು ಮಾಡೋಣ ಹೇಳಿ ಇವನಿಗೆ. ಇಲ್ಲ ನೋಡಿ, ಇಲ್ಲಿ ಮೈಸೂರು ಮಸಾಲೆ ದೋಸೆ ಅಂತ ತೊಗೊಂಡೆ. ಮೈಸೂರು ಮಸಾಲೆ ದೋಸೆ ಎಷ್ಟು ಹೊಸ್ತಾಗಿತ್ತು ಅಂದರೆ, ಈ ರೋಡ್ ಸೈಡು 99 ವೆರೈಟಿ ದೋಸೆ ಮಾಡ್ತಾರಲ್ಲ, ಅದರಲ್ಲಿ 4 ಪೀಸ್ ಕಟ್ ಮಾಡ್ಕೊಡೋದು ಹಂಗೆ ಕೊಟ್ಟಿದ್ರು. ಮೈಸೂರು ಮಸಾಲೆ ದೋಸೆ ಹಂಗೆ ನಾನು ತಿಂದೇ ಇಲ್ಲ ಎಲ್ಲೂ. ಏನು ಹೇಳಿ, ಮಿಕ್ಕಿದ್ದೆಲ್ಲ ಓಕೆ ಬಟ್ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ ಮಾತ್ರ ತಗೋಬೇಡಿ, ಅಷ್ಟೇನು ಚೆನ್ನಾಗಿಲ್ಲ. ಮಿಕ್ಕಿದೆಲ್ಲ ಸೂಪರ್ ಆಗಿದೆ. ನಾರ್ತ್ ಇಂಡಿಯನ್ ಆಗಿರ್ಬೋದು. ಹೋದ್ಸಲಿ ಬಂದಾಗ ನಾರ್ತ್ ಇಂಡಿಯನ್ ತಿಂದಿದ್ವಿ, ಸಖತ್ತಾಗಿತ್ತು. ಬೈಲಿ, ಅಯ್ಯೋ ಬಿದ್ದ. ಬಾ ಬಾ ಬಾ. ಶಿವ ಸೂರ್ಯ ಪ್ಯೂರ್ ವೆಜ್. ಸೊ ಯಾರಾದ್ರೂ ಧರ್ಮಸ್ಥಳದಿಂದ ಇಲ್ಲ ಬೆಂಗಳೂರಿಂದ ಬರ್ತಾ ಇದ್ದೀರಾ ಅಂದರೆ ನೋಡಿ, ಇಲ್ಲಿ ಬಂದು ಊಟ ಮಾಡ್ಬೋದು. ಪ್ಯೂರ್ ವೆಜ್ ಹೋಟೆಲು ಚೆನ್ನಾಗಿದೆ ಒಂದು ರೇಂಜಿಗೆ. ಬಟ್ ಮೈಸೂರು ಮಸಾಲೆ ದೋಸೆ ಮಾತ್ರ ತಗೋಬೇಡಿ. ಲೆಟ್ಸ್ ಗೋ. ಸಕಲೇಶ್ಪುರ ಎಂಟ್ರ್ ಆಗ್ತಿದ್ದೀನಿ. ಬೈಪಾಸ್ ರೋಡ್ ಏನಾದರೂ ಆಗಿದೆ ಏನೋ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾಕಂದರೆ ಇಲ್ಲಿ ಯಾವುದೋ ಗಾಡಿಗಳು ಬರ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಏನು ಕಥೆನೋ ಹಬ್ಬ ಅರ್ಥನೇ ಆಗ್ತಾ ಇಲ್ಲ. ಇದೇ ರಾಜಾಹುಲಿ ಹೋಗ್ತಾ ಇದೆ. ಸಕಲೇಶ್ಪುರದ ಐಕಾನಿಕ್ ಬ್ರಿಡ್ಜು. ಈ ನದಿ ಹೆಸರು ಏನು ಅಂತ ಗೊತ್ತಿಲ್ಲ. ಹಾಂ ಅದೇ ಅಲ್ಲ, ಅವಳೆ ದೇವಸ್ಥಾನ. ಫುಲ್ಲು ನೀರು ಬಂದ್ಬಿಟ್ಟಿತ್ತು, ಎಷ್ಟು ನೀರಾಗಿತ್ತು ಈ ಸತಿ. ಇವಾಗ ಕಾಣಿಸ್ತಾನೆ ಇಲ್ಲ. ಲೇಟಾಗಿ ಬಂದರೆ ಇದೆಲ್ಲ ಡಿಸ್ಅಡ್ವಾಂಟೇಜ್, ಏನು ಗೊತ್ತಾಗೋದಿಲ್ಲ. ಏನು ಹೇಳಿ. ಶಿವನ್ ಮೂರ್ತಿ ಅಲ್ಲಿವರೆಗೂ ನೀರು ಬಂದಿತ್ತು. ಈ ಸತಿ ಏನಿಲ್ಲ. ಸಕಲೇಶ್ವರ ದೇವಸ್ಥಾನ, ಸಕಲೇಶ್ವರ. ಓಕೆ, ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ. ಏನು ಹೇಳಿ ಅಮ್ಮ, ಕಿತ್ತೋಗಿದೆ ರೋಡು. ಸ್ನೇಹಿತರೆ, ಯಾರಾದರೂ ಸಕಲೇಶ್ಪುರಕ್ಕೆ ಬರ್ತಾ ಇದ್ದೀರಾ ಅಂದರೆ ಬೈಪಾಸ್ ರೋಡು ಆಗಿದೆ, ದಯವಿಟ್ಟು ನಂತರ ಬಕ್ರಾಗಬೇಡಿ. ನಾನು ಬೈಪಾಸ್ ರೋಡ್ ತಗೊಂಡೇ ಇಲ್ಲ, ಹಂಗೆ ಬಂದ್ಬಿಟ್ಟೆ, ಗೊತ್ತೇ ಆಗಲಿಲ್ಲ. ಹೇಳಿ, ಫುಲ್ಲು ಸಿಟಿ ಒಳಗಡೆ ಟ್ರಾಫಿಕಲ್ಲಿ ಬಂದೆ. ಇಲ್ಲಿ ನೋಡಿ ಬೈಪಾಸ್ ರೋಡ್ ಆಗಿದೆ. ಆದರೆ ಯಪ್ಪ, ರೋಡ ಏನಿದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಫುಲ್ಲು ಕಿತ್ತೋಗ್ಬಿಟ್ಟಿದೆ ಸ್ನೇಹಿತರೆ ಸಕಲೇಶ್ಪುರ ಆದಮೇಲೆ. ಏನೂ ಕಾಣಿಸ್ತಾ ಇಲ್ಲ, ಫುಲ್ಲು ಕಿತ್ತೋಗ್ಬಿಟ್ಟಿದೆ. ಸ್ಲೈಡ್
ಬಂದಿರೋದು ಇಲ್ಲೇ ನೋಡಿ. ಅವತ್ತು ಇಲ್ಲಿ ಮಣ್ಣೆಲ್ಲ ಇಲ್ಲಿವರೆಗೂ ಬಂದಿದೆ. ಇಲ್ಲೇ ಒಂದು ಮನೆ ಬೇರೆ ಇದೆ. ಮೈ ಗಾಡ್, ತುಂಬ ಹಾರಿಬಲ್ ಆಗಿದೆ ಇದು ರೋಡ್. ಇದು ಫುಲ್ಲು ಹಳ್ಳ ದಿನ್ನೆ ಜಾಸ್ತಿ ಗುರು, ಆಗಲ್ಲ. ಲ್ಯಾಂಡ್ ಸ್ಲೈಡ್ ಇದು ಇಲ್ಲಿವರೆಗೂ ಬಂದ್ಬಿಟ್ಟಿದೆ ನೋಡಿ. ಇಲ್ಲೇ ಇದೆ, ಹೆವಿ ಆಗಿದೆ ರೋಡ್ ಇದು. ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ. ಫುಲ್ಲು ಪಾಯಸ ಕಿತ್ತೋಗಿದೆ ರೋಡು. ಏನು ಹೇಳಿದು, ಅಯ್ಯೋ ಯಾಕಾದ್ರೂ ಬಂದು ಅನ್ನಿಸ್ತಾ ಇದೆ. ಇವ್ರು ಬೇರೆ ಐ ಬೀಮ್ ಹಾಕ್ಕೊಂಡೇ ಬರ್ತಾರೆ ಮೈ ಮೇಲೆ, ಲೋ ಬೀಮು ಹಾಕಲ್ಲ. ಏನು ಹೇಳಿ ಸ್ಲೈಡ್ ಆಗಿದೆ. ಆ್ಯಕ್ಚುಲಿ ಹೆಂಗಾಗಿದೆ ಅಂದರೆ ಫುಲ್ಲು ಲ್ಯಾಂಡ್ ಸ್ಲೈಡ್ ಇದೆ. ಗೊತ್ತಿಲ್ಲ ನಿಮಗೆ. ಅಲ್ಲಿ ನೋಡಿ, ಹೇಳಿ ಲ್ಯಾಂಡ್ ಸ್ಲೈಡ್ ಏನೇ ಅಂತ ಹಾಕ್ಬಿಟ್ಟಿದ್ದಾರೆ ಬೋರ್ಡೇನೆ. ಹೆವಿ ವರ್ಸ್ಟ್ ಆಗಿದೆ ಸ್ನೇಹಿತರೆ ರೋಡು. ಯಾರು ಬರೋಕ್ಕೆ ಹೋಗ್ಬೇಡಿ, ಚಾರ್ಮಾಡಿ ಗಟ್ಟು ಹೋಗ್ಬಿಡಿ ದಯವಿಟ್ಟು. ಅಪ್ಪ ಅಲ್ಲಿ ರೋಡ್ ವೈಡ್ನಿಂಗ್ ಅಂತ ಕಿತ್ತಿದ್ದಾರೆ, ಫುಲ್ಲು ಜಾರ್ಕೊಂಡು ಬಂದ್ಬಿಟ್ಟಿದೆ ಇದು ನೋಡಿ. ಅಲ್ಲಿ ರೋಡ್ ನೋಡಿ ಹೆಂಗಿದೆ. ಹಿಂಗಿದ್ರೆ ಹೆಂಗೆ ಹೋಗೋಣ ಅಪ್ಪ. ತಾರು ಇಲ್ಲ ಬೇರೆ ಯಾವ್ದಾದ್ರು ಗಾಡಿ ಇದ್ದರೆ, ಜಿಮ್ನಿನೋ ಇದ್ದರೆ 4x4ಗಳು ಮಜಾ. ದೊಡ್ಡ ದೊಡ್ಡ ಗಾಡಿಗಳು. ನಮ್ಮ ಗಾಡಿಗಳಲ್ಲೆಲ್ಲ ಅಲ್ಲಾಡಿ ಸಾಕಾಗ್ಬಿಟ್ಟಿದೆ. ಇನ್ನಲ್ಲಿ ಸಿಮೆಂಟ್ ರೋಡ್ ಸಿಕ್ತು. ಈ ಸಿಮೆಂಟ್ ರೋಡು ಮಧ್ಯದಲ್ಲೆಲ್ಲ ಹಳ್ಳ ಆಗ್ಬಿಟ್ಟಿದೆ, ಅದೂ ಪ್ರಾಬ್ಲಮ್ ಇದೆ. ಬೇಜಾನ್ ಕಡೆ ಆ ಥರ ಆಗಿದೆ. ಇಲ್ಲೂ ನೋಡ್ಕೊಂಡು ಹೋಗ್ಬೇಕು. ಏನು ಸಿಮೆಂಟ್ ರೋಡ್ ಸಿಕ್ತು ಅಂದಿದ ತಕ್ಷಣ ಹೋಗ್ಬಿಟ್ರೆ ಆಗಲ್ಲ. ಸಖತ್ ದೊಡ್ಡ ದೊಡ್ಡ ಬಾವಿಗಳಿದೆ ಗುರು, ಬಾವಿಗಳು ಇದೆ. ಈ ಗುಂಡಿಗಳೆಲ್ಲ ಇದು ಬಾವಿಗಳು. ಇದು ಕಿತ್ತೋಗಿದೆ. ಇದು ಪರವಾಗಿಲ್ಲ, ಆದರೂ ಸ್ವಲ್ಪ ಅದೊಂದು ಪ್ಯಾಚು ಸಖತ್ ಇರಿಟೇಷನ್. ಇಳಿತಾ ಇದ್ದಂಗೆ ಇವಾಗ ಇದು ಗುಂಡಿ ಆಗ್ತಾ ಇದ್ದಂಗೆ ತಿರ್ಗಾ ಇರಿಟೇಷನ್. ಫುಲ್ಲು ಅಂಡರ್ ಕನ್ಸ್ಟ್ರಕ್ಷನ್ ತಿರ್ಗಾ. ಲೆಟ್ಸ್ ಗೋ. ಫುಲ್ಲು ಫಾಗ್ ಸ್ಟಾರ್ಟ್ ಆಯ್ತು ಇವಾಗ. ಮಳೆ ಇಲ್ಲ, ಫಾಗು, ಫುಲ್ ಫಾಗು. ಶಿರಾಡಿ ಘಾಟು. ಶಿರಾಡಿ ಘಾಟಲ್ಲಿ ಇದ್ದೀನಿ. ಮಳೆ ಬರ್ತಾ ಇದೆ, ಬಟ್ ರೋಡ್ ಮಾತ್ರ ಸಕಲೇಶ್ಪುರ ಇಂದ ಶಿರಾಡಿ ಘಾಟ್ ಏನು ಒಂದು ಸಿಮೆಂಟ್ ರೋಡ್ ಇದೆ ಅಲ್ಲಿವರೆಗೂ ಫುಲ್ಲು ಕಿತ್ತೋಗ್ಬಿಟ್ಟಿದೆ. ನಮ್ಮ ಮೈಗೆ ಮೋಷನ್ ಸಿಕ್ನೆಸ್ಸು. ಇದು 4ನೇ ಸಲ ನಿಲ್ಲಿಸ್ತಾ ಇರೋದು. ಏನು ಹೇಳಿ, ಫುಲ್ಲು ಕಿತ್ತೋಗಿದೆ ಗುರು ರೋಡು. ಇವಾಗ ಮುಂದೆ ಇಲ್ಲಿಂದ ಗುಂಡಿ ಆದಮೇಲೆ ಅದೂ ಹಂಗೇ ಫುಲ್ಲು ಕಿತ್ತೋಗಿದೆ ರೋಡು. ಅಂದರೆ ಅಂಡರ್ ಕನ್ಸ್ಟ್ರಕ್ಷನು ಕಿತ್ತೋಗಿರೋ ರೋಡೇ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಬರೋರು ಯಾರಾದರೂ ಬರ್ತಾಯಿದೆ ಧರ್ಮಸ್ಥಳ ಆ ಕಡೆ ಈ ಕಡೆ, ದಯವಿಟ್ಟು ಯಾರು ಈ ಶಿರಾಡಿ ಘಾಟ್ ತೊಗೊಳಕ್ಕೆ ಹೋಗಬೇಡಿ. ಆರಾಮಾಗಿ ಚಾರ್ಮಾಡಿ ಘಾಟಲ್ಲಿ ಬನ್ನಿ. ಒಳ್ಳೆ ಸೀನಿಕ್ ರೂಟು, ಸಖತ್ತಾಗಿದೆ, ಎಲ್ಲನೂ ಸೂಪರ್ ಆಗಿದೆ. ವಾಟರ್ ಫಾಲ್ಸ್ ಇದೆ, ಎಲ್ಲನೂ ಇದೆ. ಬಟ್ ಈ ರೋಡಲ್ಲೂ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡಿ ಹೇಳಿ, ಈ ರೇಂಜಿಗೆ ಕಿತ್ತೋಗಿದೆ ರೋಡು. ಏನು ಕಾಣಿಸ್ತಾನೆ ಇಲ್ಲ, ಹಂಗಿದೆ ರೋಡು. ಕರ್ಮ. ಗುಂಡಿ. ಓ ಮೈ ಗಾಡ್, ಫುಲ್ಲು ಫಾಗು, ಮಳೆ ಎಲ್ಲ ಬರ್ತಾಯಿದೆ. ಮುಂದ್ಗಡೆಯಿಂದ ಲೈಟು, ಅಯ್ಯೋ ಎಲ್ಲ ಒಂದೇ ಸಲ ಬಿದ್ದು ಏನೂ ಗೊತ್ತಾಗ್ತಾ ಇಲ್ಲ. ಯಾಕೋ ವಿಂಡ್ಶೀಲ್ಡು ಕೈ ಕೊಡ್ತಾಯಿದೆ ಇವತ್ತು. ಫುಲ್ಲು ಮಾರ್ಕ್ಸ್ ಬೀಳ್ತಾಯಿದೆ, ಏನಕ್ಕೆ ಅಂತಲೇ ಗೊತ್ತಿಲ್ಲ. ಯಪ್ಪ, ನನ್ನ ಮಗ ಬೇರೆ ಹಾಕಿದ ಸಂಘ ಹಾಕಿ ಸಾಯಿಸ್ತೈತೆ ನನ್ನ. ಕೇಳಿದ ಸಂಘನೇ ಕೇಳ್ತಾನವನು, ಒಂದೇ ಸಂಘ ಕೇಳೋದು, ಅದನ್ನೇ ಕೇಳ್ತಾವನು ಅವಾಗ್ಲಿಂದ. ಏನು ಹೇಳಿ, ಗುಂಡ್ಯ ಬೇಜಾನ್ ಕಾರ್ಗಳಿದೆ. ಇಷ್ಟೊಂದು ಅಂಗಡಿಗಳೇ ಇರಲಿಲ್ಲ ಮುಂಚೆ, ಬೇಜಾನ್ ಅಂಗಡಿಗಳಾಗಿದೆ ಇವಾಗ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ, ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್. ಲೆಟ್ಸ್ ಗೋ. ನಾವು ಸ್ಟ್ರೈಟ್ ನೋಡೋಣ ಹೇಗಿದೆ ರೋಡ್ ಅಂತ. ಸರ್ಪ್ರೈಸ್ ನೋಡಿ, ಗುಂಡ್ಯ ಕ್ರಾಸ್ ಆಗ್ತಿದ್ದಂಗೆ 4 ಲೇನ್ ಹೈವೇ ಸ್ಟಾರ್ಟ್ ಆಯಿತು. ನೋಡೋಣ ಎಷ್ಟು ದೂರ ಮಾಡಿದ್ದಾರೆ, ಹೆಂಗೆ ಏನು ಕತೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. ನೋಡೋಣ. ಸ್ನೇಹಿತರೆ, ಯಾರಿಗಾದ್ರೂ ಮಂಗ್ಳೂರಿಗೆ ಹೋಗ್ಬೇಕು ಅಂದರೆ ದಯವಿಟ್ಟು ಸಕಲೇಶ್ಪುರ ಮೇಲೆ, ಗುಂಡ್ಯ ಮೇಲೆ, ಉಪ್ಪಿನಂಗಡಿ ಮೇಲೆ ಮಂಗ್ಳೂರಿಗೆ ಬರಬೇಡಿ. ನೋಡಿ ಈ ರೇಂಜಿಗೆ ಕಿತ್ತೋಗಿದೆ ರೋಡು. ಇಲ್ಲೇ ಗುಂಡಿ ಆದಮೇಲೆ ಕೆಲವು ಕಡೆ ರೋಡಾಗಿದೆ, ಕೆಲವು ಕಡೆ ರೋಡು ಒಂದು ಚೂರು ಆಗಿಲ್ಲ. ಫುಲ್ಲು ಇಷ್ಟೇ ಹಿಂಗೆ ಇದೆ ನೋಡಿ, ಹಿಂಗೆ ಕಿತ್ತೋಗಿದೆ ರೋಡು ಫುಲ್ಲು. ಒಂದು ಸಾರ್ವಜನಿಕರಿಗೆ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಏನಂತಾರೆ, ಒಂದು ಒಳ್ಳೆ ರೋಡ್ ಕೊಡ್ಬೇಕು ತಾನೆ. ಅಟ್ಲೀಸ್ಟ್ ಚಿಕ್ಕದಾಗಾದ್ರೂ 2 ಗಾಡಿ ಪಾಸ್ ಆಗೋ ಥರನಾದ್ರೂ ಸ್ವಲ್ಪ ಮಾಡಿಕೊಟ್ರೆ ಆರಾಮಾಗಿ ಓಡಾಡ್ಬೋದು. ಅದೂ ಇಲ್ಲ, ಎಲ್ಲ ಕಿತ್ತು ಬಿಸಾಗ್ಬಿಟ್ಟಿದೆ. ಅದು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ದಯವಿಟ್ಟು ಮಂಗ್ಳೂರಿಗೆ ಹೋಗ್ಬೇಕು ಅಂದರೆ ಚಾರ್ಮಾಡಿ ಇದ್ರ ಮೇಲೆ ಬೆಳ್ತಂಗಡಿ ಹಂಗೆ ತೊಗೊಳ್ಳಿ. ಸಖತ್ತಾಗಿದೆ ರೋಡು. ಸ್ವಲ್ಪ ಅಲ್ಲಿ ಚಾರ್ಮಾಡಿಯಿಂದ ಪುಂಜಲ್ಕಟ್ಟೆವರೆಗೂ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಅದಾದಮೇಲೆ ಸೂಪರ್ ಬೆಣ್ಣೆ ಥರ ಇದೆ ರೋಡ್. ಅದು ಆ ರೋಡಲ್ಲೇ ಹೋಗಿ, ಅದು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ. ಇದಂತೂ ಸಕಲೇಶ್ಪುರದಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ
ಅಯ್ಯೋ ಹಿಂಗೆ ಇದೆ, ಫ್ರಸ್ಟ್ರೇಷನ್ ಆಗ್ಬಿಡ್ತು. ಅಲ್ಲಾಡಿ ನಮ್ಮ ಮನೆಯವರೆಲ್ಲ ಬೇಜಾರು ಮಾಡ್ಕೊಂಬಿಟ್ರು, ಯಾಕೆ ಈ ರೋಡಲ್ಲಿ ಕರ್ಕೊಂಬಂದೆ ಅಂತ. ಏನು ಮಾಡೋಣ ಹೇಳಿ, ಕರ್ಮ ಕಾಂಡ. ದಯವಿಟ್ಟು ಬರಬೇಡಿ ಈ ರೋಡಲ್ಲಿ. ಫೈನಲಿ ಉಪ್ಪಿನಂಗಡಿಗೆ ಡೈವರ್ಷನ್ ಗುರು. ಬ್ರಿಡ್ಜ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ. ಎಂಥ ಕಿತ್ತೋಗಿರೋ ರೋಡ್ ಅಂದರೆ ನೋಡಿ, ಇಲ್ಲೂ ಹಂಗೆ ಇದೆ. ದಯವಿಟ್ಟು ಬರೋಕ್ಕೋಗ್ಬಿಡಿ ಯಪ್ಪ. ಇಲ್ಲಿಂದ ಇನ್ನು 15 ಕಿಲೋಮೀಟ್ರ್ ನಮ್ಮ ಮನೆ. ಓ ಮೈ ಗಾಡ್. ಫೈನಲಿ ರೀಚ್ಡ್ ಹೋಮ್. ನಮ್ಮ ಮನೆ ರೀಚ್ ಆಗಿ 11 ಗಂಟೆ ಆಗಿಬಿಟ್ಟಿತ್ತು ರೀಚ್ ಆಗೋಷ್ಟೊತ್ತಿಗೆ. ನೋಡಿ ನನ್ನ ಮಗ ಪಂಜುರ್ಲಿ ಅಂತ ಆಲ್ರೆಡಿ ಹೇಳ್ತಾನೇ ಇದ್ದಾನೆ ಕಂಟಿನ್ಯೂಸ್ ಆಗಿ. ಇದು ನೋಡಿ, ಇದು ಫೋಕಸ್ಸೇ ತೊಗೊಳ್ಳಲ್ಲ. ಇವಾಗ ತೊಗೋತು. ಏನಾಯಿತು? ಹುಳಗಳು ಆಟ ಆಡ್ತಾಯಿದ್ದಾನೆ ಹುಳಗಳ ಜೊತೆ. ಇಲ್ಲಿ ಸೊ ರೀಚ್ ಆಗಿದೆ 11 ಗಂಟೆ ಆಯಿತು. ಸಕಲೇಶ್ಪುರ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಬಂದರೆ, ಅಪ್ಪ ಅಲ್ಲಿ ಹಾಸನಿಂದ ಸಕಲೇಶ್ಪುರವರೆಗೂ, ಅಂದರೆ ಸಕಲೇಶ್ಪುರ ಟೌನ್ವರೆಗೂ ರೋಡ್ ಆಗಿದೆ, ಅದು ಪರವಾಗಿಲ್ಲ. ಬಟ್ ಸಕಲೇಶ್ಪುರದಿಂದ ಸಿಮೆಂಟ್ ರೋಡ್ ಏನು ಸಿಗುತ್ತೆ ಗುಂಡಿಯವ್ರಿಗೆ ಏನಿದೆಯಲ್ಲ, ಅಲ್ಲಿವರೆಗೂ ಬರೋಕ್ಕೂ ಸಖತ್ ಕಷ್ಟ ಆಗೋಯಿತು. ಅದಾದಮೇಲೆ ನೋಡಿ ಇದೇ ರೋಡು ಅಲ್ಲಾಡಿ ಅಯ್ಯೋ ಸಾಕಾಗೋಯ್ತು. ಯಾವಾಗ ಮಾಡ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ. ರೋಡ್ ಇನ್ನೂ ಮಾಡ್ತಾನೇ ಇದ್ದಾರೆ. ಬಟ್ ನೀವೇನಾದರೂ ಮಂಗ್ಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಂತಂದರೆ ಆರಾಮಾಗಿ ಚಾರ್ಮಾಡಿ ಘಾಟ್ ಮೇಲೆ ಹೋಗಿ ಆರಾಮಾಗಿ ಅಲ್ಲಿ ದೇವ್ರ ಮನೆ, ಅದಾದಮೇಲೆ ಚಾರ್ಮಾಡಿ ಘಾಟ್ ಫುಲ್ಲು ವಾಟರ್ ಫಾಲ್ಸ್ ಇದೆ ಇವಾಗ. ಒಳ್ಳೆ ಸೀನಿಕ್ ರೂಟು. ಆ ರೂಟಲ್ಲಿ ಬನ್ನಿ. ಈ ರೂಟ್ ತಗೋಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಕ್ಕೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹೋಗಲೇಬೇಕು, ಆಬ್ವಿಯಸ್ಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಾಂದರೆ ಆ ಕಡೆ ಬಿಸಿಲೆ ಘಾಟ್ ಮೇಲೆ ಬೇಕಾದ್ರೆ ಹೋಗ್ಬೋದು. ಅದು ಹೆಂಗಿದೆ ಅಂತ ಗೊತ್ತಿಲ್ಲ ನನಗೆ ರೋಡು ಆ್ಯಕ್ಚುಲಿ. ಸೊ ಇದೊಂದು ಅಪ್ಡೇಟ್ ಅಂತಲೇ ತಿಳ್ಕೊಳ್ಳಿ. ಮಂಗ್ಳೂರಿಗೆ ಹೋಗೋರಂತೂ ದಯವಿಟ್ಟು ಈ ರೋಡಲ್ಲಿ ಬರಲೇಬೇಡಿ, ಸಕಲೇಶ್ಪುರ ತೊಗೊಳ್ಳೇಬೇಡಿ. ಸೊ ಏನೇ ಇದನ್ನು ಚಾರ್ಮಾಡಿಯಿಂದ ಬೆಳ್ತಂಗಡಿಯಿಂದ ಬಿ ಸಿ ರೋಡಿಂದ ಮಂಗ್ಳೂರಿಗೆ ಹೋಗಿ. ಸೊ ಏಕೆಂತಂದರೆ ಈ ಉಪ್ಪಿನಂಗಡಿಯಿಂದ ಏನು ಬಿ ಸಿ ರೋಡ್ ರೀಚ್ ಆಗೋದಿಲ್ಲ, ಅದು ಭಯಂಕರ ದೊಡ್ಡ ಟಾಸ್ಕು. ಇನ್ನೂ ಕಿತ್ತೋಗಿದೆಯಂತೆ ರೋಡ್ಗಳು, ಫುಲ್ ಅಂಡರ್ ಕನ್ಸ್ಟ್ರಕ್ಷನು. ಸೊ ಆದ್ದರಿಂದ ಯಾರೂ ದಯವಿಟ್ಟು ಬರಬೇಡಿ ಸಕಲೇಶ್ಪುರ ರೋಡಲ್ಲಿ ಮಂಗ್ಳೂರಿಗೆ ಹೋಗೋರು. ಎಲ್ಲರೂ ಚಾರ್ಮಾಡಿ ಬಿ ಸಿ ರೋಡ್ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಮ್ಮ ಅಪ್ಪನೂ ಹುಷಾರಾಗಿದ್ದಾರೆ, ನೋಡಿ ಖುಷಿ ಆಯಿತು ಸ್ವಲ್ಪ. ಹೋದ ತಿಂಗಳು ತಾನೇ ಆಪ್ರೇಷನ್ ಆಗಿತ್ತು, ಸ್ವಲ್ಪ ಲೋಯರ್ ಬ್ಯಾಕಲ್ಲಿ ಪ್ರಾಬ್ಲಮ್ ಆಗಿ. ಇರಲಿ. ಸೊ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ಜೈ ಶ್ರೀರಾಮ್. ಪಂಜುಲಿ ಕಲ್ಲಿಟ್ಟಿದ್ದಾರೆ, ಕಾಪಾಡಿದ್ದಾರೆ.